ಸಮಾಜದಲ್ಲಿ ವೃದ್ಧಾಶ್ರಮದ ಮಕ್ಕಳಿಗೆ ಕೈಲಾದಷ್ಟು ಸಹಾಯ ಸಹಕಾರ ನೀಡುವುದರಿಂದ ಇಡೀ ಸಮಾಜಕ್ಕೆ ಪ್ರೇರಣೆ. ಎಚ್.ಟಿ. ರಾಘವೇಂದ್ರ. ಮಾನವನ ಬದುಕಲ್ಲಿ ಸಮಾಜಮುಖಿಯಾಗಿ ಯಾರಾದರೂ ಇದ್ದರೆ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ ಏಕೈಕ ವ್ಯಕ್ತಿ ಎಚ್.ಟಿ. ರಾಘವೇಂದ್ರ ಎಂದು ಸಾರ್ವಜನಿಕರು ಹೇಳುವ ಮಾತಾಗಿದೆ ಎಂದರು. ಅವರು ಸಮಾಜ ಸೇವಾ ಮಂಜುನಾಥ್ ಎಚ್. ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈ.ಜಿ. ನರಸಿಂಹಮೂರ್ತಿ, ಫ್ಯೂಚರ್ ಸ್ಟಾರ್ ಕಬಡ್ಡಿ ಕ್ಲಬ್ ಆಯೋಜಕ ಲೋಕೇಶ್ ಆರ್ ಮತ್ತು ಅಹಿಂದ ರಕ್ಷಣಾ ಸಮಿತಿ ಸಂಯೋಗದಲ್ಲಿ ಎಚ್.ಟಿ. ರಾಘವೇಂದ್ರ ಹುಟ್ಟುಹಬ್ಬದ ಪ್ರಯುಕ್ತ ಜನ ಸೇವಾ ಸಮೃದ್ಧಿ ಮಕ್ಕಳಾಶ್ರಮದ ಮಕ್ಕಳಿಗೆ ದಿನನಿತ್ಯ ಬಳಸುವ ವಸ್ತುಗಳು ವಿತರಿಸುವ ಹಾಗೂ ರಾಘವೇಂದ್ರ ಹುಟ್ಟುಹಬ್ಬವನ್ನು ಜನಸೇವಾ ಸಮೃದ್ಧಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಅಭಿಮಾನಿಗಳು ಸಾರ್ವಜನಿಕರಿಗೆ ಮುದ್ದು ಮಕ್ಕಳು ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಫಲಪುಷ್ಪಗಳೊಂದಿಗೆ ಗೌರವಿಸಿ ಸಿಹಿ ತಿನ್ನಿಸಿ ಶುಭ ಕೋರಿದರು. ಹಿಂದುಳಿದ ವರ್ಗಗಳು ಗುತ್ತಿಗೆದಾರರಾದ ಸಂಘದ ಉಪಾಧ್ಯಕ್ಷ ಎಚ್.ಟಿ. ರಾಘವೇಂದ್ರ ಮಕ್ಕಳಿಗೆ ದಿನನಿತ್ಯ ಬಳಸುವ ವಸ್ತುಗಳು ಮತ್ತು ಊಟ ಮತ್ತು ಸಿಹಿ ಪೊಟ್ಟಣಗಳು ವಿತರಿಸಿ ಮಾತನಾಡಿದ ಅವರು, ಮಾನವನ ಬದುಕಲ್ಲಿ ನಮ್ಮ ದುಡಿಮೆಯೇ ದಾನ ಧರ್ಮ ಮಾಡಿದರೆ ಸಮಾಜ ಅಭಿವೃದ್ಧಿಯಾಗುತ್ತದೆ ಮತ್ತು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳ್ತಿದ್ರು ಎಂದರು. ನಂತರ ಫ್ಯೂಚರ್ ಸ್ಟಾರ್ ಕಬಡ್ಡಿ ಕ್ಲಬ್ ಆಯೋಜಕ ಲೋಕೇಶ್ ಆರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಹಿಂದ ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ರಾಘವೇಂದ್ರ ಪವಾರ್ ಅಭಿಮಾನಿಗಳು ಮುಂತಾದವರು ಇದು ರಾಘವೇಂದ್ರ ಅವರಿಗೆ ಸಿಹಿ ತಿನ್ನಿಸಿ ಶುಭ ಕೋರಿದರು. ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಬರ್ತಿದ್ದೆ 2ನೇ ವರ್ಷ. ಅದಕ್ಕೆ ಕಾರಣ ಮಂಜಣ್ಣ, ಜೊತೆಗೆ ನರಸಿಂಹಮೂರ್ತಿಯವರು. ಇನ್ನೊಬ್ಬ ಹುಡುಗ ಇದ್ದ, ಮೊನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗೋದ. ತುಂಬ ಒಳ್ಳೆ ಹುಡುಗ, ರಂಗ ಅಂದ್ಬಿಟ್ಟು, ರಂಗನೇ ಅಲ್ವಾ ರಂಗ ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ಹುಡುಗ. ನಾವು ಇದೆಲ್ಲ ಏನೇ ಮಾಡ್ತಾಯಿದ್ರು ಅದನ್ನು ತುಂಬ ಇದನ್ನು ಮಾಡೋಣ, ಅವನ್ನ ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊತೀನಿ ನಾನು ಇವತ್ತು. ಬಟ್ ಮಕ್ಕಳೆಲ್ಲ ಖುಷಿ ಆಯ್ತು ಇಲ್ಲಿ ಜಾಗದಲ್ಲಿ. ನಾನು ಪ್ರತಿ ವರ್ಷ ಮಾಡ್ಕೊತಾ ಇದ್ದೀನಿ. ಅದಕ್ಕೆಲ್ಲ ನನಗೆ ಮಂಜಣ್ಣನೇ ಕಾರಣ. ಬಟ್ ಮಕ್ಳಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು, ಮಾಡೋಣ ಅಂತ ಖಂಡಿತ ನಾನು ಅದನ್ನು ಒಪ್ಕೊತೀನಿ. ಬಟ್ ಮಕ್ಳಿಗೋಸ್ಕರನೇ ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಏನು ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಖಂಡಿತವಾಗ್ಲೂ ನಾನು ಈ ಆಶ್ರಮಕ್ಕೆ ನಾನು ಖಂಡಿತ ಮಾಡಿಕೊಡ್ತೀನಿ. ಅದು ಮಂಜಣ್ಣನ ಕಡೆಯಿಂದ, ನರಸಿಂಹಮೂರ್ತಣ್ಣನ ಕಡೆಯಿಂದ ಈ ಆಶ್ರಮಕ್ಕೆ ಏನು ಬೇಕೋ ಅದನ್ನು ನಾನು ಪ್ರತಿ ವರ್ಷ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನಾನು ಮಾಡಿಕೊಡ್ತೀನಿ. ಖಂಡಿತವಾಗ್ಲೂ ರಾಜಕೀಯದ ಬಗ್ಗೆ ಯೋಚನೆ ಇಲ್ಲ. ಬಟ್ ನಾನು ಕಾಂಟ್ರಾಕ್ಟರ್ ಫೀಲ್ಡಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ. ರಾಜಕೀಯ ಅಷ್ಟೊಂದು ಇಲ್ಲ, ಬಟ್ ಇದೆ ಮನಸ್ಸಲ್ಲಿ. ಅಷ್ಟೊಂದು ಈಗ ಸದ್ಯದ ಮಟ್ಟಿಗೆ ಇಲ್ಲ ನನಗೆ ರಾಜಕೀಯ. ಏನಾದರೂ ಒಂದು ಸಾಧನೆ ಮಾಡಬೇಕು, ಫಸ್ಟ್ ಸಾಧನೆ ಮಾಡಿ ಆಮೇಲೆ. ನಾನು ಇನ್ನೂ ಏನೂ ಇಲ್ಲ ರಾಜಕೀಯಕ್ಕೆ ಮಾಡೋಕ್ಕೆ. ಮಾಡೋಂಥದ್ದು ತುಂಬ ಇದೆ. ಅದನ್ನೆಲ್ಲ ಮಾಡಿ ಆದಮೇಲೆ ನಾನು ರಾಜಕೀಯ ಬಗ್ಗೆ ಯೋಚನೆ ಮಾಡ್ತೀನಿ. ರಾಘವೇಂದ್ರ ಎಚ್.ಟಿ., ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ರಾಜ್ಯ ಉಪಾಧ್ಯಕ್ಷರು. ನಂತರ ಯಗ್ನಳ್ಳಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ನಮ್ಮ ಲೋಕೇಶ್ ಅವರ ಸಾರಥ್ಯದಲ್ಲಿ, ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ಫ್ಯೂಚರ್ ಸ್ಟಾರ್ ಕಬಡ್ಡಿ ಪಂದ್ಯಾವಳಿ ಕ್ಲಬ್ನ ವತಿಯಿಂದ ಹಾಗೂ ಅಹಿಂದ ರಕ್ಷಣಾ ಸಮಿತಿಯ ಸಹಯೋಗದೊಂದಿಗೆ 14ನೇ ತಾರೀಕು ಮತ್ತು 15ನೇ ತಾರೀಕು ಕಬಡ್ಡಿ ಟೂರ್ನಿಮೆಂಟನ್ನು, ರಾಜ್ಯ ಮಟ್ಟದ ಕಬಡ್ಡಿ ಟೂರ್ನಿಮೆಂಟನ್ನು ಆಯೋಜಿಸಲಾಗಿದೆ. ದಯಮಾಡಿ ಈ ಒಂದು ಟೂರ್ನಿಮೆಂಟಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಮತ್ತು ನಮ್ಮ ರಾಘವೇಂದ್ರ ಅಣ್ಣವರ ಅನುಪಸ್ಥಿತಿಯಲ್ಲಿ ಈ ಒಂದು ಟೂರ್ನಿಮೆಂಟನ್ನು ಆಯೋಜಿಸಲಾಗಿದೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳ ಮಿತ್ರ, ರಾಜ್ಯ ಹಿಂದುಳಿದ ವರ್ಗಗಳ ಗುತ್ತಿಗೆದಾರ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ ನಮ್ಮ ಆತ್ಮೀಯರಾದ ಎಚ್.ಟಿ. ರಾಘವೇಂದ್ರ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರು ನಮ್ಮ ಪರಿಚಯ ಆದಾಗಿಂದನೂ ಅವರು ಮಾಡಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಬಗ್ಗೆ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಮತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲರಿಗೂ ಒಂದು ಉತ್ತಮವಾದ ನ್ಯಾಯವನ್ನು ದೊರಕಿಸಿಕೊಡುತ್ತಾ ಅವರ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅದರಿಂದ ನಮ್ಮ ಮಂಜುನಾಥ್ ಎಚ್ ರವರು ಈ ಒಂದು ಹುಟ್ಟುಹಬ್ಬದ ಆಯೋಜಕರಾಗಿ ಅವರ ಹುಟ್ಟುಹಬ್ಬವನ್ನು ನಮ್ಮ ಮುಗ್ಧ ಮನಸ್ಸುಗಳ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ
ದಿನ ಉಪಯೋಗಿ ವಸ್ತುಗಳನ್ನು ವಿತರಣೆ ಮಾಡಿ ಮತ್ತು ಅವರಿಗೆ ಬೆಳಗಿನ ಉಪಹಾರವನ್ನು ವಿತರಣೆ ಕೊಟ್ಟು ಅವರಿಗೆ ಶುಭ ಹಾರೈಸಿದ್ದಾರೆ. ಅವರಿಗೂ ಸಹ ಭಗವಂತ ಒಳ್ಳೆಯದನ್ನು ಕರುಣಿಸಲಿ. ನಮ್ಮ HT ರಾಘವೇಂದ್ರ ಅಣ್ಣವರಿಗೆ ಭಗವಂತ ಆರೋಗ್ಯ ಅಂತಸ್ತು ಐಶ್ವರ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ಸುಖಕರವಾಗಿ ಇಡಲೆಂದು ಹಾರೈಸುತ್ತಾ, ನರಸಿಂಹಮೂರ್ತಿ YG ಅಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸರ್, ಈಗ ಮುಂದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ, ಏನಾದರೂ ರಾಘವೇಂದ್ರ ಅವರನ್ನು ಸ್ಪರ್ಧೆ ಮಾಡ್ಬೋದಾ? ಅವರು ಇನ್ನೂ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡೋಣ. ಇವತ್ತು ಏನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ? ಇವತ್ತು ಅವರು ಹುಟ್ಟುಹಬ್ಬ ಇದೆ. ಅದರಿಂದ ನಾವೆಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಮುಗ್ಧ ಮನಸ್ಸುಗಳ ಮಕ್ಕಳ ಜೊತೆಯಲ್ಲಿ ಆಚರಿಸಿಕೊಂಡಿದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಚಾರ. ತಮ್ಮ ಹೆಸರು ಸರ್? ನರಸಿಂಹಮೂರ್ತಿ YG. ಥ್ಯಾಂಕ್ ಯು. ಲೋಕೇಶ್ ಅಂತ ಫ್ಯೂಚರ್ ಸ್ಟಾರ್ಸ್ ಕಬಡ್ಡಿ ಕ್ಲಬ್ ವತಿಯಿಂದ ಆಯೋಜಿಸಿರುವ 60 kg ರಾಜ್ಯ ಮಟ್ಟದ ಒಳಗಿನ ಕಬಡ್ಡಿ ಪಂದ್ಯಾವಳಿಯಾಗಿರುತ್ತದೆ. ಇದು ಬಂದು 14-15 ಶಿವರಾತ್ರಿ ಅಂಗವಾಗಿ ಹಾಗೂ ನಮ್ಮ ರಾಘವಣ್ಣ ಅವರ ಸಪೋರ್ಟಿಂದ ಇದು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಾಗೂ ರಾಘವಣ್ಣ, ಆಮೇಲೆ ನಮ್ಮ ವಾರ್ಡ್ನ MLA ಇವ್ರನ್ನೆಲ್ಲರನ್ನೂ ಸ್ವಾಗತಿಸಿದ್ದೀವಿ. ಚೇತನ್ ಮೇಡಮ್ ಹಾಗೂ ಆಶಾ ಮೇಡಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 30ರಿಂದ 40 ತಂಡಗಳು ಭಾಗವಹಿಸಿದ್ದು, ಮೊದಲನೇ ತಂಡಕ್ಕೆ ಗೆದ್ದಂಥ ತಂಡಕ್ಕೆ 20,000, ಎರಡನೇ ತಂಡಕ್ಕೆ 10,000 ತಲಾ 5,000 ನೀಡಿ ಅವರಿಗೆ ಗೌರವಿಸಿ, ಹಾಗೂ ಎಲ್ಲ ರಾಜ್ಯ ಮಟ್ಟದಿಂದ ಹಾಗೂ ತಾಲೂಕು ಮಟ್ಟದಿಂದ ಎಲ್ಲ ತಂಡಗಳು ಆಗಮಿಸಿ ನಮ್ಮ ಕ್ರೀಡಾಕೂಟವನ್ನು ಪ್ರೋತ್ಸಾಹದಿಂದ ಎಲ್ಲ ನಡ್ಕೊಂಡು ಯಾವುದೇ ಆದಂಥ ತೊಂದರೆ ಇಲ್ಲದೆ ನಮ್ಮ ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಸಪೋರ್ಟ್ ಮಾಡಬೇಕು ಅಂತ ರಾಘವಣ್ಣನ ಕೇಳ್ಕೊತೀವಿ. ಧನ್ಯವಾದ. ಇವತ್ತು ರಾಘವೇಂದ್ರ ಸರ್ ಬರ್ತಾರೆ, ಬಗ್ಗೆ ನೀವು ಏನು ಹೇಳ್ತೀರಾ? ರಾಘವಣ್ಣ ನಾವು ಇವತ್ತುವರೆಗೂ ನಾವು 2 ವರ್ಷದಿಂದ ಟೂರ್ನಮೆಂಟ್ ಮಾಡ್ಕೊಂಬರ್ತಾಯಿದ್ದೀವಿ. ಯಾವತ್ತು ನಾವು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ. ಯಾವತ್ತು ನೀವೇನೇ ಮಾಡಿರಿ ನಾವು ಜೊತೆಗೆ ನಿಲ್ತೀವಿ. ಒಂದು ಚಿಕ್ಕದು ಒಂದು ಟೂರ್ನಿ ಆಗಲಿ, ಏನೇ ಕಾಲೇಜ್ ಟೂರ್ನಿ ಆಗಲಿ, ಯಾವುದಕ್ಕೂ ನಾನಿಲ್ಲ ಬರೋದಿಲ್ಲ ಈ ಥರ ಟೈಮ್ ಅನ್ನೋದಿಲ್ಲ. ಅವರು ಬಿಡುವಿ ಇರುತ್ತೋ ಇರಲ್ವೋ ಅದನ್ನು ಫ್ರೀ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದಾರೆ. ಹಾಗೆ ನಮ್ಮ ಮಂಜುನಾಥ್ ಅಂಕಲ್ಲು, ನಾವು ಇದುವರೆಗೂ ನಾವು ಏನು ಒಂದು ಕೇಳಿದ್ರೆ ಅವ್ರು 10 ಕೊಟ್ಟಿರ್ತಾರೆ ನಮಗೆ. ನಮ್ಮ ಟೂರ್ನಿ ಆಗೋದಕ್ಕೆ ಕರೆದ ಕಾರಣ ನಮ್ಮ ಮಂಜುನಾಥ್. ಹಾಗೆ ನಮ್ಮ YG ನರಸಿಂಹಮೂರ್ತಿ ಅಂಕಲ್ಲು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪರ್ಮಿಷನ್ ಆಗಿರ್ಬೋದು, BBMP ಆಗಿರ್ಬೋದು, ಪೊಲೀಸ್ ಠಾಣೆ, ಬೆಸ್ಕಾಮ್ ಎಲ್ಲೇ ಆದಂಥ ಯಾವತ್ತೂ ಉಳಿದಿಲ್ಲ. ನಮಗೆ ಅದನ್ನು ಯಾವಾಗಲೇ ಆಗಲಿ ಮುಂಚೆ ಫೋನ್ ಮಾಡಿದ ತಕ್ಷಣ ಸರಿಯಪ್ಪ ಬರ್ತೀನಿ, ಈ ಥರ ನಮಗೆಲ್ಲರೂ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಾವು ಈ ರಾಜ್ಯ ಮಟ್ಟ ಟೂರ್ನಮೆಂಟ್ ಮಾಡೋದಕ್ಕೆ ಸಹಾಯ ಆಗಿದೆ. ಧನ್ಯವಾದ. ಒಂದು ನಿಮಿಷ ಕಟ್ ಮಾಡ್ಕೊತಿಲ್ಲ. ಆಶಾ ಮೇಡಮ್ ಬರ್ತದೆ, ಮೆನ್ಷನ್ ಮಾಡಿಬಿಡಪ್ಪ. ಆಶಾ ಬೋರೇಗೌಡ ನಮಗೆ ಸಪೋರ್ಟಿಂಗ್ ಅವರಿದೆ. ಈ ಫ್ಯೂಚರ್ ಸ್ಟಾರ್ಸ್ ಕಬಡ್ಡಿ ಕ್ಲಬ್ ವತಿಯಿಂದ ಏನು ಆಯೋಜಿಸಿದ್ದೀವೋ ರಾಜ್ಯ ಮಟ್ಟದ 60 kg ಕಬಡ್ಡಿನ, ಇದು ಬಂದು ಆಶಾ ಬೋರೇಗೌಡರವರ ಜನ್ಮದಿನದ ಪ್ರಯುಕ್ತವಾಗಿ ನಾವು ಮುಖ್ಯವಾಗಿ ಹಮ್ಮಿಕೊಂಡಿದ್ದೀವಿ. ಅವರು ತುಂಬ ನಮ್ಮ ಬೆನ್ನಿಂದೆ ನಿಂತ್ಕೊಂಡು ಹೆಸರು ಟೂರ್ನಿಗೆ ಕಾರ್ಯಕರ್ತ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.